ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋ ನುಗ್ಗೆ ಸೊಪ್ಪಿನ ಬಗ್ಗೆ. ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ತುಂಬ ಔಷಧಿ ಗುಣಗಳಿರುತ್ತೆ. ಬಟ್ ಕೆಲವ್ರ ಮನೇಲಿ ನುಗ್ಗೆ ಸೊಪ್ಪು ತಿನ್ನೋಕ್ಕೆ ಇಷ್ಟಪಡಲ್ಲ. ಅಂಥವ್ರಿಗಾಗಿ ಈ ಪುಡಿ ಮಾಡಿ ಮನೆಯಲ್ಲೇ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಪುಡಿ ಮಾಡಿ ಇಟ್ಟಿದ್ದೀವಿ. ಡೈರೆಕ್ಟಾಗಿ ಈಗ ಸೊಪ್ಪು ತಿನ್ನೋಕ್ಕೆ ಇಷ್ಟಪಡಲ್ಲ ಅನ್ನೋರು ಈ ಪುಡಿನ ಉಪಯೋಗಿಸ್ಕೋಬೋದು. ಯಾರಿಗಾದರೂ ಈ ಪುಡಿ ಬೇಕಿದ್ದರೆ ದಯವಿಟ್ಟು ವಾಟ್ಸಪ್ಗೆ ಮೆಸೇಜ್ ಮಾಡಿ, ಸೊ ನಾವು ಕಳಿಸ್ಕೊಡ್ತೀವಿ. ಅದನ್ನು ಹೇಗೆ ಉಪಯೋಗಿಸೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಎಲ್ರಿಗೂ ನಮಸ್ಕಾರ. ಇದು ನುಗ್ಗೆ ಸೊಪ್ಪಿನ ಪುಡಿ. ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ನೆರಳಲ್ಲೇ ಒಣಗಿಸಿ ಅದೆಷ್ಟು ತೂಕ ಇರುತ್ತೋ ಅದರ ಅರ್ಧದಷ್ಟು ಜೀರಿಗೆ ಸೇರಿಸಿ ಮಿಕ್ಸಿ ಮಾಡಿದ್ದೀವಿ. ನುಗ್ಗೆ ಸೊಪ್ಪು ದೇಹಕ್ಕೆ ಉಷ್ಣ ಅಂತ ಕೆಲವರು ತಿನ್ನೋದು ಬಿಡ್ತಾರೆ. ಸೊ ಜೀರಿಗೆ ಸೇರಿಸಿರೋದ್ರಿಂದ ಜೀರಿಗೆ ತಂಪು ದೇಹಕ್ಕೆ. ಸೊ ಎರಡೂ ಮಿಕ್ಸ್ ಆಗಿರೋದ್ರಿಂದ ಉಷ್ಣ ಏನೂ ಆಗಲ್ಲ, ಆರಾಮಾಗಿ ಬಳಸಬಹುದು. ಇದನ್ನು ಹೇಗೆಲ್ಲ ಬಳಸಬಹುದು ಅಂದರೆ ಬಿಸಿ ನೀರಿಗೆ ಸ್ವಲ್ಪ ಹಾಕ್ಕೊಂಡು ಲಿಂಬೆ ಹನಿ ಹಾಕ್ಕೊಂಡು ಬೆಳಗ್ಗೆ ಕುಡಿಬಹುದು. ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ, ಚರ್ಮದ ರಕ್ಷಣೆಗೂ ಒಳ್ಳೆಯದು ಇದು. ಆಮೇಲೆ ದೋಸೆ ಜೊತೆ ಸ್ವಲ್ಪ ದೋಸೆ ಜೊತೆಗೆ ಹಾಕಿಬಿಟ್ರೆ ಹಸಿರು ಕಲರ್ ದೋಸೆ ಬರುತ್ತೆ, ಮಕ್ಕಳಿಗೆ ಖುಷಿ ಆಗುತ್ತೆ, ಶಕ್ತಿನೂ ಕೊಟ್ಟಂಗಾಗುತ್ತೆ. ಇನ್ನು ಚಪಾತಿ ಹಿಟ್ಟಿನ ಜೊತೆ ಕೂಡ ನಾವು ಹಾಕಿದ್ರೆ ಅದು ಕೂಡ ಪಲ್ಯ ಮಾಡೋಕ್ಕೆ ಸಮಯ ಇರಲ್ಲ, ಅವಾಗೆಲ್ಲ ಬೇಜಾರು ಅನಿಸುತ್ತೆ ಮಕ್ಕಳಿಗೆ ಒಂದು ಹೆಲ್ದಿ ಫುಡ್ ಕೊಡ್ತಾ ಇಲ್ಲ ಅಂತ. ಅವಾಗ ಇದನ್ನೆಲ್ಲ ಸ್ವಲ್ಪ ಹಾಕಿ ಮಾಡಿದ್ರೆ ರುಚಿನೂ ಆಗುತ್ತೆ, ಶಕ್ತಿನೂ ಸಿಗುತ್ತೆ.